ಕನಕಪುರ ರೈತರು ತಮ್ಮ ಹಸುಗಳಿಗೆ ಪೌಷ್ಟಿಕಾಂಶಯುಕ್ತ ಮೇವು ನೀಡುವಾಗ ಗಟ್ಟಿಯಾಗಿ ನೀಡಬೇಕು ಎಂದು ಬೆಂಗಳೂರು ಹಾಲು ಒಕ್ಕೂಟದ ಕನಕಪುರ ಶಿಬಿರ ಕಚೇರಿಯ ಉಪವ್ಯವಸ್ಥಾಪಕರಾದ ಡಾಕ್ಟರ್ ಟಿ.ಸಿ. ಪ್ರಕಾಶ್ ತಿಳಿಸಿದ್ದಾರೆ. ಕನಕಪುರ ತಾಲೂಕಿನ ಕಸಬಾ ಹೋಬಳಿಗೆ ಸೇರಿದ ಮುರುಕಣಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಹಸುಗಳಿಗೆ 4 ಹೊಟ್ಟೆಗಳಿದ್ದು ಇವುಗಳಿಗೆ ಮೆಲುಕು ಹಾಕುವಂತಹ ಗಟ್ಟಿ ಆಹಾರವನ್ನು ನೀಡಬೇಕಾಗುತ್ತದೆ. ಒಂದು ವೇಳೆ ತೆಳುವಾಗಿ ನೀಡಿದರೆ ಅದು ಬೇಗ ಜೀರ್ಣವಾಗಿ ಸಗಣಿ ಮತ್ತು ಗಂಜಲದಲ್ಲಿ ಸೇರುತ್ತದೆ. ಹಾಗಾಗಿ ನೀವು ಗಟ್ಟಿಯಾಗಿ ನೀಡಿದರೆ ಅದರ 1ನೇ ಹೊಟ್ಟೆಯಿಂದ 4 ಹೊಟ್ಟೆಗಳಿಗೆ ಸರಬರಾಜಾಗಿ ನಿಮಗೆ ಗುಣಮಟ್ಟದ ಹಾಲು ಪಡೆಯಲು ಸಹಕಾರಿಯಾಗುತ್ತದೆ ಎಂದು ಹೇಳಿದರು. ಹಾಲು ಕರೆದ ನಂತರ ಹಸುಗಳಿಗೆ ಮೇವು ನೀಡಬೇಕು. ಹಾಲು ಕರೆದ ನಂತರ ಹಸುಗಳು ಸುಸ್ತಾಗಿರುವ ಕಾರಣ ಅವುಗಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರ ನೀಡಿದರೆ ಹಸುಗಳಿಗೆ ಸುಸ್ತಾಗುವುದಿಲ್ಲ ಎಂದು ರೈತರಿಗೆ ಅರಿವು ನೀಡಿದರು. ವಿಸ್ತರಣಾಧಿಕಾರಿ ಬಿ. ನೇತ್ರಾವತಿ ಮಾತನಾಡಿ, ಮುರುಕಣಿ ಹಾಲು ಉತ್ಪಾದಕರ ಸಹಕಾರ ಸಂಘವು ಪ್ರಸಕ್ತ ಸಾಲಿನಲ್ಲಿ 2,08,439 ರುಗಳ ನಿವ್ವಳ ಲಾಭವನ್ನು ಗಳಿಸುವ ಮೂಲಕ ಒಳ್ಳೆಯ ಸ್ವಸ್ಥಿತಿಯಲ್ಲಿ ಇದೆ ಎಂದರು. ಇದೇ ಸಾಲಿನಲ್ಲಿ ಬೋನಸ್ ಕೂಡ ನೀಡಲಾಗುತ್ತಿದೆ. ಈ ಹಿಂದೆ ರೈತರಿಗೆ ಹಾಲಿನ ಹಣವನ್ನು ಕೊಡಲು ಸಹ ಸಂಘದಲ್ಲಿ ಹಣದ ಕೊರತೆ ಇತ್ತು. ಸರಸ್ವತಿಯವರು ಅಧ್ಯಕ್ಷರಾದ ಮೇಲೆ ಒಳ್ಳೆಯ ಸ್ಥಿತಿಯಲ್ಲಿ ಇದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಸರಸ್ವತಿ, ಉಪಾಧ್ಯಕ್ಷರಾದ ಕೃಷ್ಣೇಗೌಡ, ನಿರ್ದೇಶಕರಾದ ದೇವರಾಜು, ಬಸವರಾಜು, ಸತ್ಯ, ಶಿವನಂಜಯ್ಯ, ಶಿವಣ್ಣ, ಶಾಂತಮ್ಮ, ಹಾಲು ಪರೀಕ್ಷಕ ರವಿ, ಮುಖ್ಯ ಕಾರ್ಯನಿರ್ವಾಹಕ ಎಂ.ಡಿ. ಅರುಣ್ಕುಮಾರ್ ಸೇರಿದಂತೆ ಹಾಲು ಉತ್ಪಾದಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯನ್ನು ಆಯೋಜಿಸಿದ್ರಿ. ನಿಮ್ಗೆಲ್ಲರಿಗೂ ಗೊತ್ತಿದೆ, ವಾರ್ಷಿಕ ಮಹಾಸಭೆ ಅಂದ್ರೆ ಪ್ರತಿ ವರ್ಷ ಮಾಡ್ತಿದ್ದಾರೆ, 2 ವರ್ಷದಿಂದ ಮಾಡ್ತಿದ್ದಾರೆ, ಬೋನಸ್ ಎಲ್ಲ ಕೊಡ್ತಿದ್ದಾರೆ. ಸೊ ಅದೇ ರೀತಿ ಒಂದು ಲಾಸ್ಟ್ ಏಪ್ರಿಲ್ ಇಂದ ಮಾರ್ಚ್ ವರೆಗೂ ಏನು ನಿಮ್ಮ ಸಂಘದಲ್ಲಿ ಖರ್ಚು ವೆಚ್ಚಗಳಾಗಿವೆ, ಎಷ್ಟು ಟ್ರಾನ್ಸಾಕ್ಷನ್ ಮಾಡಿರ್ತೀರಾ, ಒಂದು ವಿವರವನ್ನ ನಿಮ್ ಮುಂದೆ ನಿಮ್ಮ ಆಡಳಿತ ಮಂಡಳಿಗಳು ಏನ್ ಮಾಡಿರ್ತಾರೆ ಅದನ್ನ ನಿಮ್ ಮುಂದೆ ಒಪ್ಪಿಸ್ತಾರೆ. ಸೊ ನಿಮ್ಮಲ್ಲಿ ಏನ್ ಸಲಹೆ ಸೂಚನೆಗಳಿದೆ ಅದನ್ನ ನೀವು ಇಲ್ಲಿ ಆಡಳಿತ ಮಂಡಳಿಗಳು ಕೊಟ್ಟು ಏನಾದ್ರು ತಪ್ಪಿದ್ರೆ ಸರಿಪಡಿಸ್ಕೊಳ್ಳೋಕೆ ಹೇಳ್ಬೋದು. ಸೊ ಅದಕ್ಕೋಸ್ಕರ ವರ್ಷಕ್ಕೊಂದ್ಸಲ ನಿಮ್ಮ ಸಂಘದಲ್ಲಿ ಇದು ವಾರ್ಷಿಕ ಮಹಾಸಭೆಯನ್ನು ಕರೆದು ಅದ್ರಲ್ಲಿ ಏನಾಗುತ್ತೆ, ಏನು ನಿಮ್ಮ ಸಂಘದಲ್ಲಿ ಲಾಭ ಬಂದಿದೆ ಅದನ್ನ ರೈತರಿಗೆ ಬೋನಸ್ ಕೊಡೋದಿರ್ಬೋದು, ಖರ್ಚು ವೆಚ್ಚಗಳನ್ನೆಲ್ಲ ನಿಮ್ಮ ಮುಂದೆ ಇಡ್ತಾರೆ. ಅದರಲ್ಲಿ ನಮ್ಮ ತಪ್ಪು ಒಪ್ಪುಗಳಿದ್ರೆ ನೀವು ಅವ್ರಿಗೆ ಹೇಳ್ಬೇಕಾಗಿರುವಂತದ್ದು ಮಹಾಸಭೆ. ಈ ಒಂದು ಮಹಾಸಭೆಗೆ ನಮ್ಮ ಸಂಘದ ಅಧ್ಯಕ್ಷರಾದಂತ ಸರಸ್ವತಿ ಅವರವರೇ ಆಗಲೇ ಎಲ್ಲ ಆಡಳಿತ ಮಂಡಳಿಯವರು ನಮ್ಮ ಈ ಶಿಬಿರದ ಸಭೆಗೆ ಆಗಮಿಸಿದ್ರ ಹಾಲು ಉತ್ಪಾದಕರು ಮತ್ತು ಸದಸ್ಯರೆಲ್ಲರೂ ಎಲ್ರಿಗೂ ಕೂಡ ಸ್ವಾಗತವನ್ನು ಕೋರ್ತದ ಸಭೆನ ಶುರು ಮಾಡ್ತಿದ್ದೀನಿ. ಈ ಒಂದು 2024 ಏಪ್ರಿಲ್ ಇಂದ ಮಾರ್ಚ್ 25ರವರೆಗೂ ನಿಮ್ಮ ಸಂಘದಲ್ಲಿ ಏನು ವಹಿವಾಟು ಅನ್ನೋದನ್ನ ನಾನೀಗ ಒಂದೊಂದಾಗಿ ಹೇಳ್ಕೊಂಡು ಹೋಗ್ತೀನಿ. ನಿಮ್ಗೆ ಏನಾದ್ರು ಗೊತ್ತಾಗ್ಲಿಲ್ಲ ಅಂದ್ರೆ ಅವಾಗ ಕೇಳ್ಬೋದು, ಇದೇನಿದು ನಮಗ್ ಗೊತ್ತಾಗ್ಲಿಲ್ಲ ಅನ್ನೋದನ್ನ ನೀವು ಕೇಳ್ಬೋದು. ಇದೆಲ್ಲ ವರ್ಷದಲ್ಲಿ ಆಗಿರುವಂತ ಖರ್ಚುಗಳು, ಇದನ್ನೆಲ್ಲಾನು ನಿಮ್ಮ ಈ ಆಡಳಿತ ಮಂಡಳಿ ಗಮನಕ್ಕೆ ಬಂದು ಮಾಡಿರ್ತಾರೆ. ಸೊ ನೀವು ಕೂತಿರುವಂತ ನಿಮ್ಮ ಬೋರ್ಡ್ ಅವರು ಅವರೆಲ್ಲ ಅದನ್ನ ನಾವು ನಿಮ್ಮ ಮುಂದೆ ಇವಾಗ ಹೇಳ್ತೀವಿ. ಏನಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳಿ. ನಿಮ್ಮ ಒಂದು ವರ್ಷದಲ್ಲಿ ಹಾಲು ಉತ್ಪಾದಕರಿಂದ 54,68,464 ರೂಪಾಯಿಯಷ್ಟು ಹಾಲನ್ನ ಖರೀದಿ ಮಾಡವ್ರೆ. ಪಶು ಆಹಾರ 1,78,500 ರೂಪಾಯಿ, ಕನಿಷ್ಠ ಮಿಶ್ರಣ ಗೋಧರ್ ಶಕ್ತಿ 35,200, ತುಪ್ಪ 33,600, ಉಪ್ಪನ್ನು 1,200 ರೂಪಾಯಿಯಷ್ಟು ಒಂದು ವರ್ಷದಲ್ಲಿ ಖರೀದಿ ಆಗಿದೆ. ಈ ಬುಕ್ ಎಲ್ಲ ಕೊಟ್ಟಿದಾರಲ್ವಾ ಮುಂಚೆನೆ, ಪಾಂಪ್ಲೆಟ್ ಕೊಟ್ಟಿದಾರ, ಅದನ್ನೇ ಕೇಳಿದ್ದು, ಪಾಂಪ್ಲೆಟ್ ಕೊಟ್ಟಿದಾರ ಅಂತ. ಒಕ್ಕೂಟಕ್ಕೆ ಹಾಲು ನೀವು ಹಾಲನ್ನ ಮಾರಾಟ ಮಾಡಿರೋದ್ರಿಂದ ಬಂದಿರುವಂತದ್ದು 57,11,408 ರೂಪಾಯಿಯಷ್ಟು ನಿಮ್ ಸಂಘದಿಂದ ಮಾರಾಟ ಮಾಡಿರುವಂತ ದುಡ್ಡು ಬಂದೈತೆ. ಮಾದರಿ ಹಾಲು ನಿಮ್ಮ ಹತ್ರ ಸ್ಯಾಂಪಲ್ ಟೆಸ್ಟಿಂಗ್ ತಗೋತಾರಲ್ಲ, ಅದನ್ನ ಮಾದರಿ ಹಾಲು ಅಂತ ಕರಿತೀವಿ. ಅದರಿಂದ 96,142 ರೂಪಾಯಿ ನಿಮ್ ಸಂಘಕ್ಕೆ ಬಂದಿದೆ. ಪಶು ಆಹಾರ ಮಾರಾಟ ಮಾಡಿರೋದ್ರಿಂದ 19,92,150 ರೂಪಾಯಿಯಷ್ಟು ಬಂದೈತೆ. ಕನಿಷ್ಠ ಮಿಶ್ರಣದಿಂದ 33,200 ರೂಪಾಯಿ, ತುಪ್ಪ 35,205 ರೂಪಾಯಿಯಷ್ಟು ಸೇಲ್ ಮಾಡವ್ರೆ. ಉಪ್ಪನ್ನು 1,280 ರೂಪಾಯಿಯಷ್ಟು ಬಂದಿದೆ. ಈ ಏನು ಖರೀದಿ ಮಾಡಿದಿರಾ ಮತ್ತೆ ಇದೇನ್ ಮಾರಾಟ ಮಾಡಿದಿರಾ ಇದರಿಂದ ಬಂದಿರುವಂತ ಲಾಭ ನಿಮ್ ಸಂಘಕ್ಕೆ 4,68,499 ರೂಪಾಯಿ ನಿಮ್ ಸಂಘಕ್ಕೆ ಹಾಲು ವ್ಯಾಪಾರದಿಂದ ಬಂದಿರುವಂತ ಲಾಭ. ಈ ಲಾಭ ಎಲ್ಲ ಉಳ್ಕೊಳ್ಳಲ್ಲ ಅಲ್ವಾ, ನಿಮ್ಮ ಸಿಬ್ಬಂದಿಗಳಿಗೆಲ್ಲ ವೇತನ ಕೊಡ್ಬೇಕು, ಮತ್ತೆ ಸಂಘಕ್ಕೆ ಏನ್ ಸಣ್ಣ ಪುಟ್ಟ ಖರ್ಚುಗಳಾಯ್ತವೆ ಅದನ್ನೆಲ್ಲ ನಿಮ್ಮ ಸಂಘದಿಂದನೇ ನೋಡ್ಕೋಬೇಕು. ಆ ಖರ್ಚುಗಳೆಲ್ಲ ಕಳೆದು ಉಳ್ಕೊಳ್ಳುವಂತದ್ದೇ ನಿಮ್ಗೆ ಬೋನಸ್ ಎಲ್ಲ ಕೊಡುವಂತ ಲಾಭ ಆಗಿರ್ತದೆ. ಸೊ ಇವಾಗ ಏನ್ ಹೇಳ್ತಿದೀನಿ ಅಂದ್ರೆ, ಈಗ 1 ವರ್ಷದ ಖರ್ಚು ನಿಮ್ ಸಂಘದಲ್ಲಿ ಏನಾಗಿದೆ ಅದನ್ನ ಹೇಳ್ತಾ ಹೋಗ್ತೀನಿ. ಅದ್ರಲ್ಲಿ ಏನಾದ್ರು ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳಿ. ಸಿಬ್ಬಂದಿ ವೇತನ 1,20,000, ಪ್ರಯಾಣ ಭತ್ಯೆ 7,500 ರೂಪಾಯಿ, ಲೇಖನ ಸಾಮಗ್ರಿ ಪುಸ್ತಕ ಫಾರಂ 4,478 ರೂಪಾಯಿ, ಇತರೆ ಸಾದಿಲ್ವಾರು 1,306 ರೂಪಾಯಿ, ಆಯುಧ ಪೂಜೆ ವೆಚ್ಚ 14,300
GBM 6335 ರೂಪಾಯಿ, ಬೆರಳಚ್ಚು 6200 ರೂಪಾಯಿ, ಕ್ಷೀರಸಿರಿ ಮುದ್ರಣ 2200 ರೂಪಾಯಿ, ಕೂಲಿ 3700 ರೂಪಾಯಿ, ಇಂಟರ್ನೆಟ್ ವೆಚ್ಚ 1750 ರೂಪಾಯಿ, UPS ರಿಪೇರಿ 11600, UPS ಮತ್ತೆ AMGS ರಿಪೇರಿ 11600 ರೂಪಾಯಿ, TDS 980 ರೂಪಾಯಿ, ಕ್ಲಸ್ಟರ್ ಬಾಕ್ತು 5400 ರೂಪಾಯಿ, ಕಾನೂನು ಮಾಪನ ಶುಲ್ಕ 1650 ರೂಪಾಯಿ, ಹಾಲು ಕರೆಯುವ ಸ್ಪರ್ಧೆಗೆ 5000 ರೂಪಾಯಿ, ಪಶು ಆಹಾರ ಪರವಾನಗಿ ಶುಲ್ಕ 1650 ರೂಪಾಯಿ, ಖನಿಜ ಮಿಶ್ರಣ ಗೋಧಾ ಶಕ್ತಿ 35200 ರೂಪಾಯಿ. ಇಷ್ಟು ನಿಮ್ಮ ಸಂಘದಲ್ಲಿ ಆಗಿರುವಂತ ಒಂದು ವರ್ಷದ ಖರ್ಚುಗಳು. ಇದನ್ನು ಕಳೆದು ಉಳಿದಿರುವಂತ ಲಾಭ ಬಂದು 2,08,439 ರೂಪಾಯಿ 39 ಪೈಸೆ ಉಳ್ಕೊಂಡಿದೆ ಒಂದು ವರ್ಷಕ್ಕೆ. ಈ ವರ್ಷಕ್ಕೆ ಹೋದ ವರ್ಷದಿಂದ ಏನು ನೀವು ಮಾಡಿದೀರಾ ಅದರಲ್ಲಿ ಈ ಒಂದು ದುಡ್ಡಲ್ಲೇ ನಿಮ್ಗೆಲ್ಲರಿಗೂ ಬೋನಸ್ ಕೊಡುವಂತದ್ದು. ಈಗ ಹೇಳಿದ ಖರ್ಚಲ್ಲಿ ಏನಾದ್ರೂ ನಮ್ಗೆ ಗೊತ್ತಾಗ್ಲಿಲ್ಲ ಇದೇನ್ ಖರ್ಚು ಅಂತಿರೋರು ಕೇಳಬಹುದು. ಈಗ ಎಲ್ಲ ಬುಕ್ ಅಲ್ಲೇ ಕೊಟ್ಟು 15 ಸಾವಿರ ಒಂದು ವಾರ, ಬಟ್ ಎಲ್ಲ ನೋಡ್ಕೊಂಡಿದ್ರಲ್ಲ ಏನಾದ್ರೂ ನಿಮ್ಗೆ ಯಾವ ಖರ್ಚು ನಮ್ಗೆ ಹೇಳಿದ್ದು ಗೊತ್ತಾಗ್ಲಿಲ್ಲ, ಈ ಖರ್ಚು ಏನಕ್ಕೆ ಮಾಡೋರು ಏನೋ ಯಾರಾದ್ರೂ ಇದ್ರೆ ಕೇಳಿ. ಒಟ್ಟು ಹಾಲು ಏನ್ ಸಂಗ್ರಹ ಮಾಡ್ಕೊಂಡಿದ್ದೀನಿ ನಾನು ನಿಮ್ಮಿಂದ, ಅದನ್ನ ಬೆಂಗಳೂರಲ್ಲಿ ಕೊಟ್ಟು ಹೋಗಿದೆ, ಅಲ್ಲಿಂದ ದುಡ್ಡು ನಿಮ್ಗೆ ಇಷ್ಟು ಬಂದಿದೆ ಒಂದು ವರ್ಷ. ಟೈಪಿಂಗ್ ಚಾರ್ಜಸ್ ಬೆರಳಚ್ಚು ಅಂತ ಹೇಳೋದಲ್ಲ, ಟೈಪಿಂಗ್ ಚಾರ್ಜಸ್. ನೀವು ಈ GBM ಕಾಂಪ್ಯಾಕ್ಟ್ ಮಾಡಿಸ್ತೀರಲ್ಲ, ಇದಕ್ಕೆ 5 ಬುಕ್ ಮಾಡ್ತಾರಲ್ಲ, ಅದನ್ನ 5 ಬುಕ್ ಪ್ರಿಂಟ್ ಮಾಡ್ಸಕ್ಕೆ ಬೆರಳಚ್ಚು ಅಂತ ಹೇಳ್ಬಿಟ್ಟು ಹಾಕ್ತಾರೆ. ಬೇರೆ ಮುಂದುವರ್ಸ್ಲಾ? 8,439 ರೂಪಾಯಿ ಲಾಭದಲ್ಲಿ ಪ್ರತಿ ವರ್ಷದಂತೆ ನಿಮ್ಗೆ ಬೋನಸ್ ಈ ವರ್ಷನೂ ಕೊಡ್ಬೇಕಾಗತ್ತೆ. ಅದರಲ್ಲಿ ಮಾಮೂಲಿ ನಿಧಿಗಳ ಆಪತ್ತಿನ ನಿಧಿ, ಈ ಕಟ್ಟಡ ನಿಧಿಗೆಲ್ಲ ಎತ್ತಿಟ್ಬಿಟ್ಟು 25%, 10% ಎಲ್ಲ ಉಳಿದಿರುವಂತ 65% ರೈತರಿಗೆ ನಾವು ಉತ್ಪಾದಕರ ಬೋನಸ್ ಅಂತ ಕೊಡ್ತೀವಿ. ಆ ಬೋನಸ್ ಬಂದು 88,790 ರೂಪಾಯಿ ನಿಮ್ ಸಂಘಕ್ಕೆ ಬರ್ತದೆ. ಅಂದ್ರೆ ರೈತರಿಗೆ ನೀವು 100 ರೂಪಾಯಿ ಹಾಲು ಹಾಕಿದ್ರೆ 1 ರೂಪಾಯಿ 62 ಪೈಸೆ ನಿಮ್ಗೆ ವಾಪಸ್ ನಾವು ರೈತರಿಗೆ ಕೊಡ್ತಾರೆ. ಸೊ ನೀವು ಹಾಲು ಜಾಸ್ತಿ ಹಾಕಿದ್ರೆ ಜಾಸ್ತಿ ಬರುತ್ತೆ, ಕಮ್ಮಿ ಹಾಲು ಹಾಕಿದ್ರೆ ಕಮ್ಮಿ ಬರುತ್ತೆ. ಏನ್ ಹಾಲ್ ಮೇಲೆ ಕೊಡುವಂತದ್ದು ಬೋನಸ್ ಇದು. ಸೊ ಹಂಗಾಗಿ ನಿಮ್ದು ಈ ವರ್ಷದ್ದು 1 ರೂಪಾಯಿ 62 ಪೈಸೆ ತುಂಬಾ ಚೆನ್ನಾಗಿದೆ. ನೀವು ಇನ್ನೊಂದು GBM ಮುಗಿಸ್ಕೊಂಡ್ರೆ ಅಲ್ಲಿ 1 ರೂಪಾಯಿ 11 ಪೈಸೆ ಕೊಡ್ತಾವ್ರೆ. ಸೊ ಅವ್ರಿಗೆ ಕಂಪೇರ್ ಮಾಡಿದ್ರೆ 50 ಪೈಸೆ ಜಾಸ್ತಿನೇ ಬರ್ತಿದೆ ನಿಮ್ಗೆ. 1 ರೂಪಾಯಿ 62 ಪೈಸೆ ಖರ್ಚುಗಳೆಲ್ಲ ಇತಿಮಿತಿಲ್ ಮಾಡಿ ನಿಮ್ಮ ಆಡಳಿತ ಮಂಡಳಿಯವರು ಒಳ್ಳೆ ಲಾಭ ಮಾಡಿದ್ದಾರೆ. ಹಂಗಾಗಿ ನಿಮ್ಗೆ 1 ರೂಪಾಯಿ 62 ಪೈಸೆ ಬೋನಸ್ ಸಿಗ್ತಿದೆ. ಚಿಕ್ಕ ಸಂಘ ಆಗಿದ್ರು ಅಷ್ಟು ಕೊಡ್ತಿರೋದು ಖುಷಿ ವಿಷಯ. ಎಷ್ಟು 100 ರೂಪಾಯಿ 100 ರೂಪಾಯಿ 1 ರೂಪಾಯಿ 62 ಪೈಸೆ ನೀವು ಹಾಲು ಹಾಕಿರೋದ್ರ ಮೇಲೆ ಒಂದು 5 ಲಕ್ಷ ರೂಪಾಯಿ ಪೇಮೆಂಟ್ ತಗೊಂಡಿದ್ದೀರಾ ಅಂದ್ರೆ ನಿಮ್ಗೆ ಹತ್ತತ್ರ ಒಂದು 12,000 11,000 ಬರುತ್ತೆ. 10,000 ಅಂತೂ ಬರುತ್ತೆ. ನೀವು ಹೆಂಗೆ ಪೇಮೆಂಟ್ ತಗೊಂಡಿರ್ತೀರಾ ಹಾಗೆ. ಕಮ್ಮಿ ಹಾಲು ಹಾಕಿರೋರು ನಮ್ಗೆ ಕಮ್ಮಿ ದುಡ್ಡು ಬಂತು ಅಂದ್ರೆ ನೀವು ಕಮ್ಮಿ ಹಾಲು ಹಾಕ್ತೀರಾ. ನೀವು ಒಂದು 20,000 30,000 ತಗೊಂಡಿದ್ರೆ ನಿಮ್ಗೆ ಕಮ್ಮಿ ಬರುತ್ತೆ. ಜಾಸ್ತಿ ಹಾಲು ಹಾಕಿರೋರಿಗೆ ಜಾಸ್ತಿ ಬರುತ್ತೆ. ಇದು ಏನಾದ್ರು ಕೇಳೋದಿದ್ಯಾ? ಇಷ್ಟು ಒಂದು ನಿಮ್ ಸಂಘದ ಏನು ಒಂದು ವರ್ಷದಲ್ಲಿ ಏನೇನು ಆಗಿದೆ ಅನ್ನಂತ ನಾನು ನಿಮ್ಮಿಂದ ಹೇಳಿರೋದು. ಇದ್ರಲ್ಲಿ ಏನಾದ್ರೂ ಗೊತ್ತಾಗ್ಲಿಲ್ಲ, ಏನಾದ್ರೂ ಕೇಳಬೇಕು ಅನ್ನೋದಿದ್ರೆ ಕೇಳಿ. 5 ನಿಮಿಷ ನಿಮ್ಗೂ ಟೈಮ್ ಕೊಡ್ತೀವಿ. ಇದನ್ನ ಏನ್ ಖರ್ಚಾಗಿದೆ, ಏನ್ ಬಂದಿದೆ, ಲಾಭ ಎಲ್ಲ ಹೇಳಿದ್ದೀನಿ. ನೀವು ಕೇಳಲ್ಲ ಅಂದ್ರೆ ನಾನು ಏನು ಮಾಡಕ್ಕಾಗಲ್ಲ ಅಲ್ವಾ? ನಿಮ್ಗೆಲ್ಲ ಸಮ್ಮತಿ ಇದೆ ಅಂತ ನಾವು ಮುಂದುವರಿಸ್ತೀವಿ. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಇಷ್ಟು ನೀವು ಒಂದು ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಏನೇನು ಚರ್ಚೆ ಮಾಡಬೇಕು ಅದಾಗಿದೆ. ಸೊ ಇದ್ರ ಪ್ರಕಾರ ಬೋನಸ್ ಯಾವಾಗ ಕೊಡೋದು? ಆಯುಧ ಪೂಜೆಗೆ ಪ್ರತಿ ವರ್ಷದಂತೆ ಬೋನಸ್ ಕೊಡೋದು. ಈ ವರ್ಷನೂ ನಿಮ್ಗೆ ಆಯುಧ ಪೂಜೆಗೆ ಬೋನಸ್ ಹಾಕ್ತಾರೆ, ಸರಿನಾ? ಹ್ಞೂ ಅಂತಂದ್ರೆ ನೀವು ಹೋಗ್ಲಿ. ಏನು ಹಾಲು ಬಂದಿದೆ ನಿಮ್ದು ಹಾಲನ್ನ ನಮ್ಮ ಒಕ್ಕೂಟಕ್ಕೆ ಮಾರಿ ಅದರಿಂದ ಬಂದಿರೋದು ಒಟ್ಟು ಹಾಲು ಹಾಲಿನ ಲಾಭ ಎಷ್ಟು ಬಂದಿದೆ, ಅದರಲ್ಲಿ ಖರ್ಚುಗಳೆಲ್ಲ ಕಳೆದು ನಿವ್ವಳ ಲಾಭ ಎಷ್ಟು ಬಂದಿದೆ, ಮತ್ತೆ ನಿಮ್ಗೆ ಏನ್ ಬೋನಸ್ ಅಂದ್ಬಿಟ್ಟು ಎಲ್ಲ ಹೇಳಿದಿರಿ. ಈಗ ಇದರಲ್ಲಿ ನಿಮ್ಗೆ ಏನಾದ್ರು ಅನುಮಾನ ಇದ್ರೆ ಇವತ್ತು ಕೇಳ್ಕೊಬಹುದು, ಅವಕಾಶ ಇದೆ. ಆಮೇಲೆ ಬಂದು ನಿಮ್ಮ ಅಧ್ಯಕ್ಷರಿಗೋ ನಿಮ್ಮ ಸೆಕ್ರೆಟರಿಗೋ ನಿಮ್ಮ ಬೋರ್ಡ್ ಅವ್ರಿಗೋ ನಮ್ದು ಹಂಗಿತ್ತು ಹಿಂಗಾಯ್ತು ಅನ್ನೋದು ಬೇಡ. ಏನೇ ಇದ್ರು ಈಗ ಮುಕ್ತವಾಗಿ ಕೇಳಿ. ಯಾಕೆಂದ್ರೆ ನಿಮ್ಗೆ ಒಂದು ವಾರ ಹಿಂದೆ ಬುಕ್ ಕೊಟ್ಟಿರ್ತಾರೆ, ಇದನ್ನ ನೋಡ್ಕೊಂಡು ನಿಮ್ಗೆ ಏನಾರು ಗೊತ್ತಾಗಲ್ಲ, ನಿಮ್ಮ ಮಕ್ಕಳು ತಗೋ ನಿಮ್ಮ ಯಜಮಾನ ಯಾರು ಓದಿರ್ತಾರಲ್ವ ಅವ್ರ ಹತ್ರ ಏನೋ ಒಂದು ಇದು ಹಿಂಗೆ ಅದೇ ಹಿಂಗೆ ಜಾಸ್ತಿ ಖರ್ಚಾಗದೆ ಇಲ್ಲ ಇದು ವ್ಯತ್ಯಾಸ ಮಾಡೋದು ಅಂತ ನೋಡ್ಕೊಂಡು ಕೇಳ್ಬೋದು. ಅಥವಾ ಆಯ್ತಾ ಆ ಸಭೆ 7,60,000
ಬ್ಯಾಂಕ್ ಅಲ್ಲಿ ದುಡ್ಡಿದೆ, ಪೇಮೆಂಟ್ ಗೆ ಕೊಡಕ್ ದುಡ್ಡಿರ್ಲಿಲ್ಲ 5-6 ವರ್ಷದ ಹಿಂದೆ ಅಲ್ವಾ? ನೀವೆಲ್ಲ ಈಗ ಕಟ್ಕೊಂಡು ಬಂದಿ ಅಲ್ಲಿ ಪೇಮೆಂಟ್ ನಮ್ಮ ಹಾಲು ಎಲ್ಲ ಕರೆಕ್ಟ್ ಆಗದೆ ಸರ್. ನಮ್ ಬಿಲ್ಡಿಂಗ್ ಕಟ್ಕೊಡಕ್ಕೆ ವ್ಯವಸ್ಥೆ ಮಾಡಿ ಸರ್. ಎಲ್ಲ ಈಗ ಲಾಭ ಬರ್ತಕ್ಕಮ್ಮ ಈಗ ಅದಕ್ಕಿನ್ನ 1 ವರ್ಷ ಹೋಗ್ಲಿ, ನಮ್ಗೆ ಅದು ಬೇಕಷ್ಟೇ. ಇಲ್ಲ 1 ವರ್ಷ ಹೋದ್ರೆ ಕರೆಕ್ಟ್ ಆಗದೆ. ಈಗಲೂ ಇಲ್ಲ ದುಡ್ಡು. ನೋಡಮ್ಮ, ಈಗ 5 ವರ್ಷದಿಂದ ನಿಮ್ದು ಸಂಘ ಚೆನ್ನಾಗಿದ್ದು, ಈಗ 5 ವರ್ಷ ಇಷ್ಟು ಲಾಭ ಐತೆ. ಆಮೇಲೆ ನಿಮ್ದು ಒಂದು ಬಿಲ್ಲು ಪೆಂಡಿಂಗ್ ಇರುತ್ತೆ ಒಕ್ಕೂಟದಲ್ಲಿ, ಅದನ್ನು ಸೇರ್ಸ್ಕೋಬೇಕಾಗುತ್ತೆ. ಆ ಬಿಲ್ಲು ನಿಮ್ಗೆ ಬರೆದಿದ್ರೆ ಇವರು ಒಕ್ಕೂಟದ ಒಂದು ಬಿಲ್ ಯಾವಾಗಲೂ ನಮ್ ಪೆಂಡಿಂಗ್ ಇರುತ್ತೆ. ಅದು ಬಂದು 2,47,000, ಹತ್ತತ್ರ 2.5 ಲಕ್ಷ. ಇವೆರಡು ಸೇರಿದ್ರೆ ಹತ್ತತ್ರ ನಿಮ್ ಸಂಘದ ಲಾಭ 10 ಲಕ್ಷ ಈಗ ನಿಮ್ಮ ಅಕೌಂಟ್ ಅಲ್ಲಿ ಇದೆ. 5 ವರ್ಷದಿಂದ ನಿಮ್ ಸಂಘದಲ್ಲಿ ಪೇಮೆಂಟ್ ಮಾಡಕ್ಕೆ ದುಡ್ಡಿರ್ಲಿಲ್ಲ. ಬೇರೆ ಸಂಘದಿಂದ ಚೆಕ್ ಇಸಿ ನಾವು ಪೇಮೆಂಟ್ ಮಾಡಿರೋ ಸ್ಥಿತಿ ಇತ್ತು. ಇವತ್ತು ನೀವು 10 ಲಕ್ಷ ಇಟ್ಕೊಂಡು ಪೇಮೆಂಟ್ ಎಲ್ಲ ಮಾಡ್ಕೊಂಡು ಬೋನಸ್ ಕೊಟ್ಟಿದ್ದೀರಾ. ಲಾಸ್ಟ್ 3 ವರ್ಷದ ಲಾಸ್ಟ್ ವರ್ಷ, ಅದಕ್ಕೆ ಲಾಸ್ಟ್ ವರ್ಷ 2 ವರ್ಷದ ಕೊಟ್ಟಿದ್ದೀರಾ. ಖುಷಿ. ಈ ವರ್ಷ 3 ವರ್ಷ ಆಗಿನಿಂದ ಇದೇ ಉಳಿತಾಯ ಆಗಿದ್ರೆ ಡೈರಿ ನಡೀತಾ ಬಿಲ್ಡಿಂಗ್ ಆಗುದು. ನಮ್ಮ ಆಗೋದು ಏನ್ ಮಾಡಕ್ಕಾಗುತ್ತೆ? ಇವಾಗ 5 ವರ್ಷದಿಂದ ಚೆನ್ನಾಗಿ ನಡೆಸ್ಕೊಂಡು ಇಷ್ಟು ಮಾಡಿದ್ರೆ ಖುಷಿ ಪಡಿ. ಇಷ್ಟಿದೆ, ನಾವ್ ಹೇಳ್ಬೇಕಾಗಿದ್ರೆ ಇನ್ನು ತಿಳ್ಕೊಂಡು ಹೋಗಿದಾರಲ್ಲ ಇದೆಯಲ್ಲಮ್ಮ. ಯಾರು ಕುಶಾಕುಮಾರ್ ಹಿಂದೆ ಅವ್ರು ಕಟ್ಬೇಕಿರೋದು 3,87,150 ರೂಪಾಯಿ ಇದೆ. ಏನ್ ಮಾಡೋಣ? ಅವ್ ಯಾರೋ ಹಿಂದೆ ಇದ್ರು. ಒಬ್ಬ ನೀವೆಲ್ಲ ಕೇಳ್ಬೇಕಿತ್ತಲ್ವಾ? ಇಂತ ಸಭೆ ಮಾಡಿ ಅವಾಗ ಕೇಳ್ಬೇಕಿತ್ತು. 3,87,000 ಅದು ಪೆಂಡಿಂಗ್ ಇದೆ. ಅವ್ರು ಬಂದ್ರೆ ಅದು ದುಡ್ಡು ನಿಮ್ ಸಂಘಕ್ಕೆ ಬರುತ್ತಲ್ವಾ? ಅದಾದ್ಮೇಲೆ ತಿರ್ಗಾ ಮಾಜಿ ಕಾರ್ಯದರ್ಶಿ ಮಹೇಶ್ ಅವರಿಂದ 16,438 ರೂಪಾಯಿ ಬರಬೇಕು. ನೆಕ್ಸ್ಟ್ ರಾಜು ಅವರಿಂದ ಬರಬೇಕು 19-20 ರಾಜು ಅಂತ ಅವರು ಸೆಕ್ರೆಟರಿ ಅವರೇ, ಅವ್ರದ್ದು 98,843 ರೂಪಾಯಿ ಬರಬೇಕು ಸಂಘಕ್ಕೆ. ಅದೆಲ್ಲ ಕಟ್ಟಿಸಿ ಇನ್ನೊಂದು 5 ಲಕ್ಷ ದುಡ್ಡು ಆಗುತ್ತೆ. 5 ಲಕ್ಷ ದುಡ್ಡು ಕೊಡ್ತೀವಿ ಸೈಟ್ಗೆ. ಸೈಟ್ ತಗೊಳ್ಳೋಕೆ 5 ಲಕ್ಷ ದುಡ್ಡು ಕೊಡ್ತೀವಿ. ಬಿಲ್ಡಿಂಗ್ ಕಟ್ಟೋಕೆ ನಾವು ಹತ್ತತ್ರ 4 ಲಕ್ಷ KMF, 4 ಲಕ್ಷ ಬೆಂಗಳೂರು ಡೈರಿ, 2 ಲಕ್ಷ ಧರ್ಮಸ್ಥಳದಿಂದ ಕೊಡಿಸ್ತಾರೆ. ಸೊ ಹತ್ತತ್ರ 10ರಿಂದ 11 ಲಕ್ಷದವರೆಗೂ ನಮ್ಮ ಇದರಿಂದಾನೇ ನಿಮ್ಗೆ ದುಡ್ಡು ಕೊಡ್ತೀವಿ ಫ್ರೀ ಆಗಿ. ಅದೇ ನೀವು ಕಟ್ಟೋಂಗಿಲ್ಲ. ನಮ್ಗೆ ಬಿಲ್ಸ್ ಎಲ್ಲ ಕೊಡ್ಬೇಕು, ನಾವು ಹೇಳಿ ಪರ್ಮಿಷನ್ ತಗೋಬರ್ಬೇಕು AR ಹತ್ರ. ಆತರ ಮಾಡ್ಕೊಂಡ್ರೆ ಕೊಡ್ತೀವಿ. ಸೈಟ್ ತಗೊಳಕ್ಕೂ 5 ಲಕ್ಷ ಕೊಡ್ತಾರೆ ಒಕ್ಕೂಟದಿಂದ. ಡಾಕ್ಯುಮೆಂಟ್ ಕರೆಕ್ಟ್ ಆಗಿರ್ಬೇಕು, ಗ್ರಾಮ ಠಾಣ ಆಗಿರ್ಬೇಕು, 911 ಕಂಪಲ್ಸರಿ ಕೊಡ್ಬೇಕು. ನಾವೇನು ಡಾಕ್ಯುಮೆಂಟ್ ಜಾಗ ಇಲ್ಲ. ಅದಕ್ಕೆ ರೂಪಾಯಿ ಕಟ್ಟಿದ್ರೆ ತೀರೋದ್ರೆ ಅವ್ರ ಕುಟುಂಬಕ್ಕೆ 1 ಲಕ್ಷ ಬರುತ್ತೆ. ಅದನ್ನ ಯಾರು ಏನು ಆಗಿಲ್ಲ, ತೊಂದರೆ ಆಗಿಲ್ಲ ನಿಮ್ಮ ಊರಲ್ಲಿ, ಅದು ಯಾರಿಗೂ ಬಂದಿಲ್ಲ. ಅಕಸ್ಮಾತ್ ಹಂಗೇನಾದ್ರು ಆಗಿದ್ರೆ ಯಾರು ಮಾಡ್ಸಿರ್ತಾರೆ ಅವ್ರಿಗೆ 1 ಲಕ್ಷ ಕೊಡ್ತಿದ್ವಿ. ನೀವು ನೆನ್ಪಿಟ್ಕೊಳ್ಳಿ. ಮತ್ತೆ 70 ವರ್ಷ ಆದ್ಮೇಲೆ ಇರೋರಿಗೆ ನಮ್ದು ಬಮೂಲ್ ವಿಮೆ ಬರಲ್ಲ. 68 ವರ್ಷ 69 ವರ್ಷದ ಒಳಗಡೆ ಇರೋರ್ಗೆ ಮಾತ್ರ ನಾವು ಬಮೂಲ್ ವಿಮೆ ಕೊಡೋದು. ಸೊ ಹಂಗಾಗಿ 70 ವರ್ಷದ ಮೇಲಿರೋಂಥವ್ರಿಗೆ 25,000 ಅವ್ರೇನು ಕಟ್ಟಂಗಿಲ್ಲ, ದುಡ್ಡೇನು ಕಟ್ಟಂಗಿಲ್ಲ. ಹಾಲಾಗ್ತಿದ್ದು ಶೇರ್ 25,000 ಬರ್ತಿತ್ತು. ಈಗ ಚೇಂಜ್ ಆಗಿದೆ. ಲಾಸ್ಟ್ ವರ್ಷ 25,000 ಇತ್ತು, ಈ ವರ್ಷದಿಂದ 30,000 ಕೊಡ್ತಿದೀವಿ. ಆ ತರದ್ದು ನಿಮ್ಮ ಊರಲ್ಲಿ ಇಬ್ರಿಗೆ ಯಾರಪ್ಪ ಕೊಟ್ಟಿದ್ದೀವಿ. ಅದು ಸ್ಯಾಂಕ್ಷನ್ ಆಗುತ್ತೆ ಕಣಮ್ಮ. ಮತ್ತೆ ಸಾಕಮ್ಮ ಇಬ್ರು ಕೊಡ್ಸಿದ್ವಿ. ಈಗ ಇನ್ನೊಂದು ಇದೆ. ಓಕೆ ಆಯ್ತು. 3 ಜನಕ್ಕೆ ನಿಮ್ಮ ಊರಿಂದ ಅದನ್ನ ಕೊಡ್ಸಿದ್ದಾರೆ. ಅಂದ್ರೆ 70 ವರ್ಷದ ಮೇಲೆ ತಿರೋಗಿರೋದ್ರಿಂದ ಹಾಲಾಗ್ತಿರೋ ಕಾರಣಕ್ಕೆ 3 ಜನಕ್ಕೆ ಬಮೂಲ್ ವಿಮೆಯಿಂದ 30,000 ರೆಡಿ ಮಾಡಕ್ ಕೊಟ್ಟಿದ್ದಾರೆ. ಅಲ್ಲಿ ಚೆಕ್ ಆಗಿದ ತಕ್ಷಣ ನಿಮ್ಗೆ ಇಶ್ಯೂ ಮಾಡ್ತೀವಿ. ಸೊ ಅವ್ರಿಗೆ ಹೋಗುತ್ತೆ. ಅದನ್ನ ಬೇರೆಯವ್ರು ಬಳಸ್ಕೊಳ್ಳಿ. ಆತರ ಯಾವಾದ್ರೂ ಇದ್ರೆ ಸೊ ನೆಕ್ಸ್ಟ್ ವೈದ್ಯಕೀಯ ವೆಚ್ಚ ಮರುಪಾವತಿನೂ ಕೊಡ್ತೀವಿ. ಯಾರಾದ್ರೂ ಹಾಲಾಕೋರು, ಶೇರ್ ಇದ್ದು ಹಾಲಾಗ್ತಿರೋ ಅಂತವ್ರು ಹಾಸ್ಪಿಟಲೈಸ್ ಆಗಿ ಒಂದಿನ ಅಡ್ಮಿಟ್ ಆಗಿ ಆಪರೇಷನ್ ಇಂಥವೇನಾದ್ರೂ ಆಗಿದ್ದು ಯಾವುದೇ ಕಾರ್ಡ್ ಯೂಸ್ ಮಾಡಿರ್ಬಾರ್ದು. ಆಯುಷ್ಮಾನ್ ಯಶಸ್ವಿನಿ ಕಾರ್ಡ್ ಏನು ಯೂಸ್ ಮಾಡ್ತೀರಾ, ನೀವೇ ಏನಾದ್ರು ದುಡ್ಡು ಪ್ರೈವೇಟ್ ಹಾಸ್ಪಿಟಲ್ ದುಡ್ಡು ಕಟ್ಟಿದ್ರೆ ನೀವೇನ್ ಕಟ್ಟಿರ್ತೀರಾ ಆ ಬಿಲ್ಸ್ ಎಲ್ಲ ಕರೆಕ್ಟ್ ಆಗಿ ಕೊಟ್ರೆ ವಾಪಸ್ಸು ನಮ್ಮ ತಾಲೂಕಿಗೆ 10 ಲಕ್ಷ ಬರುತ್ತೆ. ಅಪ್ಲಿಕೇಶನ್ ಮೇಲೆ ಡಿಪೆಂಡ್. ಅಪ್ಲಿಕೇಶನ್ ಕಮ್ಮಿ ಬಂದ್ರೆ ನಿಮ್ದು ಏನ್ ಕಟ್ಟಿರ್ತೀರಾ 50,000 ಕಟ್ಟಿದ್ರೆ 50,000 ಕೊಡ್ತಾರೆ. ಅಪ್ಲಿಕೇಶನ್ಗಳು 10 ಲಕ್ಷಕ್ಕಿಂತ ಜಾಸ್ತಿ ಅಮೌಂಟ್ ಬಂದಾಗ ಡಿವೈಡ್ ಮಾಡ್ತಾರೆ. ನೀವು ಕಟ್ಟಿರೋದ್ರಲ್ಲಿ 30,000 ಬರ್ಬೋದು, ಇಲ್ಲ 20,000 ಕೊಡ್ಬೋದು. ಸೊ ನೀವೇನ್ ಕಟ್ಟಿರ್ತೀರಾ ಅಮೌಂಟ್ ಅಲ್ಲಿ ಇಲ್ಲ ಅಪ್ಲಿಕೇಶನ್ ಕಮ್ಮಿ ಇದ್ರೆ 50 ಕೊಡುವಂತ ಸಾಧ್ಯತೆ ಇರುತ್ತೆ. ಹಂಗಾಗಿ ದಯವಿಟ್ಟು ಆತರ ಯಾರಾದ್ರೂ ಇದ್ರೆ ಇಲ್ಲಿ ಬರ್ದೇ ಇರೋರಿದ್ರು ಹೋಗಿ ಹೇಳಿ. ಹುಷಾರಾಗಿ ತಪ್ಪಿ ಅಡ್ಮಿಟ್ ಆಗಿ ಹಾಲಾಗ್ತಿದ್ದು ಶೇರ್ ಇದೆ ಅಂತಂದ್ರೆ ಅವ್ರಿಗೂ ವೈದ್ಯಕೀಯ ವೆಚ್ಚ ಮರುಪಾವತಿ ಇದೆ. ಯಾರಿಗಾದ್ರೂ ಕೊಡ್ಸಿದ್ದೀರಾ? ಇದ್ರೆ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದನ್ನ ಶೇರ್ ಇದ್ದು ಹಾಲಾಗ್ತಿದ್ರೆ ಆಮೇಲೆ ಈ ಸಲ ಹೊಸದಾಗಿ ಈ ಸಲ JDM ಅಲ್ಲಿ ನಿಮ್ಮ ಇವರು ಯಾರೋ ಬಂದಿದ್ರು ಅನ್ಸುತ್ತೆ, ಬಂದಿದ್ರು. ಈ ಸಲ ಹೊಸದಾಗಿ ಹಾಲಾಗುವಂತ ಉತ್ಪಾದಕರು ಮಕ್ಕಳುಗಳಿಗೆ ನಮ್ಮ ಒಕ್ಕೂಟದಲ್ಲಿ ಏನಾದ್ರೂ ಅಪಾಯಿಂಟ್ ಕಾಲ್ಫಾರ್ಮ್ ಮಾಡಿದಾಗ ಉತ್ಪಾದಕರಿಗೆ ಮಕ್ಕಳುಗಳಿಗೆ 30% ರಿಸರ್ವೇಶನ್ ಮಾಡ್ಸಕ್ಕೆ GBM ಅಲ್ಲಿ ಇಟ್ಟಿದ್ದಾರೆ. ನಿಮ್ಗೆಲ್ಲರೂ ಗೊತ್ತಿಲ್ಲ. ಇದೊಂದು ಹೊಸ ವಿಷಯ. 100 ಜನ ಅಪಾಯಿಂಟ್ಮೆಂಟ್ ತಗೋತಿದ್ದಾರೆ ಅಂದ್ರೆ
ಜನ ನಮ್ಮ ರೈತರ ಮಕ್ಕಳೇ ಬರ್ಬೇಕು ಅನ್ನೋ ತರ ಈ ಸಲ GPM ಅಲ್ಲಿ ಒಕ್ಕೂಟ ಅಧ್ಯಕ್ಷರಂತ ಸುರೇಶ್ ಸರ್ ಅವರು ಇಡ್ಸಿದ್ದಾರೆ. ಸೊ ನಿಮ್ಗೆಲ್ಲ ನೆನ್ಪಿರ್ಲಿ, ಆದ್ರೆ 30% ರಿಸರ್ವೇಶನ್ ಇಡ್ಸಿದ್ದಾರೆ. ಇನ್ನು 5% ಕಾರ್ಯದರ್ಶಿಗಳಿಗೆ, ಇನ್ನು 5% ನಾವು ಒಕ್ಕೂಟದ ಸಿಬ್ಬಂದಿಗಳಿಗೆ 50% ರಿಸರ್ವೇಶನ್ ಮಾಡಿ ಬಿಟ್ಟಿದ್ದಾರೆ. ಸೊ ಮುಂಚೆ ಎಲ್ಲ ಇರ್ಲಿಲ್ಲ ಇದು. ಈಗ 50%, 30% ಉತ್ಪಾದಕರು ಹಾಲಾಕೋರ್ ಮಕ್ಕಳುಗಳಿಗೆ ರಿಸರ್ವೇಶನ್ ಇದೆ. ಯೂಸ್ ಮಾಡ್ಕೊಳ್ಳಿ. ನೀವು ನಿಮ್ಮ ಮಕ್ಕಳುಗಳಿಗೆ ಚೆನ್ನಾಗಿ ಓದಿ ಡಿಗ್ರಿ ಮುಗಿಸಿರೋ ಯಾರಿದ್ರೆ ಕಾರ್ಫಾರ್ಮ್ ಆದಾಗ ನಾವು ಹೊಲಾಗ್ತಿದ್ವಿನಪ್ಪ ಅಪ್ಲಿಕೇಶನ್ ಹಾಕು ಇದಿದೆ ಅಂತ ಹೇಳಿ ರಿಸರ್ವೇಶನ್ ಇದೆ, ಓದ್ ಚೆನ್ನಾಗಿ ಪಾಸ್ ಮಾಡಿ ಅಂತ ನಾವೀಗ ಮಾತಾಡ್ತಿದ್ದಂಗೆ ನಿಮ್ಮ ಮಕ್ಕಳುಗಳು ಬಂದು ಈಗ ಮಾತಾಡ್ಬೋದು. ನೆಕ್ಸ್ಟ್ ಇನ್ನೇನಾದ್ರೂ ಇದು ಇಷ್ಟು ನಮ್ಮ ಒಕ್ಕೂಟದ ಸವಲತ್ತು ಬಳಸ್ಕೊಳ್ಳಿ. ಮತ್ತೆ ಮಾಮೂಲಿ ಇನ್ಶೂರೆನ್ಸ್ ನಿಮ್ಗೆಲ್ಲ ಗೊತ್ತೇ ಇದೆಲ್ಲ, ರಾಸು ವಿಮೆ ಕೊಡ್ತಿದ್ದೀವಿ. ಸೊ ಅದೇ ಹಸುತ್ತಿರೋದ್ರೆ ಡೆತ್ ಕ್ಲೈಮ್ ಕೊಟ್ರೆ ತುಂಬಾ ಜನಕ್ಕೆ ಬಂದಿದೆ ಅಲ್ವಾ, ನೀವು ಕೊಟ್ಟಿದ್ದು 3 ತಿಂಗಳ ಒಳಗಡೆ ಆ ದುಡ್ಡು ವಾಪಸ್ ನಿಮ್ಮ ಅಕೌಂಟ್ ಬಂದಿದೆ ಅಲ್ವಾ ಎಲ್ಲರದ್ದು. ಹಂಗಾಗಿ ಇದು ನಮ್ಮ ಒಕ್ಕೂಟದ ಸವಲತ್ತುಗಳು. ಇನ್ನೇನಾದ್ರೂ ಬೇರೆ ನಮ್ಮ ಹಸು ನಿಮ್ದು ಕ್ವಾಲಿಟಿ ಬಗ್ಗೆ ನಮ್ಮ ಸರ್ ಮಾತಾಡ್ತಾರೆ. ಯಾವ ರೀತಿ ಹಸುಗೆ ನೀವು ತಿಂಡಿ ಕೊಡ್ಬೇಕು, ಹಸು ಬಗ್ಗೆ ನಮ್ಮ ಸರ್ 30 ವರ್ಷ ಎಕ್ಸ್ಪೀರಿಯನ್ಸ್ ಇದರಲ್ಲಿ ಡಾಕ್ಟರ್ ಅಲ್ವಾ ಅವರು, ಹಂಗಾಗಿ ಇಲ್ಲೆಲ್ಲ ಸರ್ವಿಸ್ ಮಾಡವ್ರೆ. ತುಂಬಾ ಚೆನ್ನಾಗಿ ಹೇಳ್ತಾರೆ. ಥ್ಯಾಂಕ್ ಯು. ಇಷ್ಟೊತ್ತು ಮಾತಾಡೋಕೆ ಅವಕಾಶ ಕೊಟ್ಟು ಎಲ್ಲರೂ ಸರ್ವ ಸದಸ್ಯರ ಒಂದು ವಾರ್ಷಿಕ ಮಹಾಸಭೆ ಇದೆ. ಈ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸತ್ವಧರ್ಮವರೇ ಹಾಗೂ ಈ ಸಭೆಯಲ್ಲಿ ಭಾಗವಹಿಸಿದ ನೀವು ಇನ್ನೂ ಒಳ್ಳೆ ಗುಣಮಟ್ಟ ತಾಲ ಹಾಕಬೇಕು. ಮತ್ತೆ ಗುಣಮಟ್ಟ ತಾಲ ಹಾಕಿ ಹೆಚ್ಚಿಗೆ ಸ್ವಲ್ಪ ಹಸ್ಕೊಳ್ಳು ಕೂಡ ಸಾಗಾಣಿಕೆ ಮಾಡ್ಕೋಬೇಕು. ಈಗ ನಿಮ್ದು ಹಾಲು ಇಲ್ಲಿ ಬರ್ತಾ ಇರೋದು 4 ಕ್ಯಾನು 5 ಕ್ಯಾನು 6 ಕ್ಯಾನು 7 ಕ್ಯಾನು ಏನಿದೆ ನಿಮ್ದು ಅಲ್ವಾ, ಸ್ವಲ್ಪ ಇನ್ನೂ ಹಾಲು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು. ಈಗ ಅತಿ ಮುಖ್ಯವಾಗಿ ಹಸುಗಳನ್ನ ಸಾಕಾಣಿಕೆ ಮಾಡಿದ್ರೆ, ಸುಗಮವಾಗಿ ಸಾಕಾಣಿಕೆ ಮಾಡೋದಕ್ಕೆ ಲಾಭ ಬರ್ತದೆ. ಯಾಕೆಂದ್ರೆ ನಮ್ಮ ರೈತರುಗಳಿಗೆ ಏನು ಅಂತಂದ್ರೆ ಮುಖ್ಯ ಕಸು ಬೇಸಾಯ ನಮ್ಮ ರೈತರದ್ದು ಇರೋದು ಅಲ್ವಾ. ವ್ಯವಸಾಯ ಬಿಟ್ಟರೆ ಬೇರೆ ಇನ್ನೇನು ಮಾಡ್ತಿರ್ಲಿಲ್ಲ. ಅದ್ರ ಜೊತೆಗೆ ನೀವು ಏನು ಮಾಡ್ತೀರಾ, ಒಂದು ಉಪಕಸವಾಗಿ ಒಂದು ಹೈನುಗಾರಿಕೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಒಂದು ಈ ಹೈನುಗಾರಿಕೆ ಮಾಡೋದ್ರಿಂದ ನಿಮಗೆ ಲಾಭ ಅಂತ ಇದೆ. ಯಾಕೆಂದ್ರೆ ಕೆಲವರು ತಪ್ಪಾಗಿ ತಿಳ್ಕೊಬೋದು, ನಮ್ಮ ಹಸ ಸಾಕೊಂಡ್ರೆ ನಮ್ಗೇನು ಇದರಲ್ಲಿ ಬರೀ ಖರ್ಚೆ ಆಯ್ತದೆ, ನಮ್ಗೇನು ಆದಾಯ ಇಲ್ಲ ಅಂತ ತಪ್ಪಾಗಿ ಕೆಲವರು ತಿಳ್ಕೊತೀರ. ಯಾಕಂದ್ರೆ ನಿಮ್ಗೇನು ಹಸು ಹಾಲಲ್ಲೇ ಒಂದು ಸಂಪಾದನೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ಹಾಲಲ್ಲೂ ಇರ್ಬೋದು, ಕರ ಹಾಕಂತ ಕರುಗಳಿಂದ ಇರ್ಬೋದು, ಸಗಣಿಯಿಂದ, ಗಂಜಿಯಿಂದ ಎಲ್ಲದರಿಂದ ನಮಗೆ ಒಂದು ಅನುಕೂಲ ಇದೆ. ಅರ್ಥಾಯ್ತಾ? ಈಗ ನೀವು ಬರೀ ಹಾಲಿನಿಂದ ನೋಡ್ಕೊಳಕ್ ಹೋಗ್ಬೇಡಿ. ಈಗ ಹಾಲ ಏನು ಸಂಕಟದಿಂದ ಹಾಕ್ತೀರಾ ನೀವು, ಉದಾಹರಣೆಗೆ ಒಂದು 5,000 ರೂಪಾಯಿ 15 ದಿವಸಕ್ಕೆ ಸಂಪಾದನೆ ಬರ್ತದೆ ಅಂತಂದ್ರೆ ಅದರಲ್ಲಿ ಒಂದು 2,500 ರೂಪಾಯಿ ಅಷ್ಟು ಹಸುಗಳು ಖರ್ಚು ಮಾಡ್ಬೇಕು. ಇಲ್ಲಿ ಒಂದು 15 ದಿವಸಕ್ಕೆ 5,000 ಬರ್ತದೆ. ಉದಾಹರಣೆ ನಾನು ಹೇಳ್ತೀನಿ. ಒಂದು 20,000 ಬತ್ತು ಅಂತಂದ್ರೆ ಒಂದು 10,000 ಹಸುಗಳಿಗೆ ಏನು ಮೇವುಗಳು ತಿಂಡಿಗಳ್ದ ಸ್ವಲ್ಪ ಖರ್ಚು ಮಾಡಿದ್ರೆ ನಿಮಗೂ ಒಂದು ಏನು ಅಂತಂದ್ರೆ ಮುಂದೆ ಒಂದು ಅನುಕೂಲ ಆಗ್ತದೆ. ಯಾಕೆಂದ್ರೆ ಹಸುಗಳು ಕರೆಕ್ಟ ಫಲ ಇರ್ತವೆ, ವರ್ಷಕ್ಕೊಂದು ಕರು ಆಗ್ತವೆ. ಆ ಕರಿಯಿಂದಲೇ ಇನ್ನೊಂದು, ಯಾಕೆಂದ್ರೆ ಈಗ ನಾವೆಲ್ಲ ಹೆಣ್ಣುಗರು ಊಟ ಅಂತ ಸೆಮೆನೆ ಕೊಡ್ತಾ ಇದೀವಿ ಎಲ್ಲ ಕಡೆ, ಗೊತ್ತಿರ್ಬೇಕಲ್ವ ನಿಮ್ಗೆಲ್ಲ. ಕೊಡ್ತಾ ಇರಿಂದ ಹೆಣ್ಣುಗರುಗಳು ಕೊಡ್ತಾರೆ ಎಲ್ಲ. ಮದ್ದೆಲ್ಲ ಒಂದು 60% 70% ಗಂಡುಗರ ಹಾಕಿದ್ರೆ ಒಂದು 30% ಅಷ್ಟು ಹೆಣ್ಗರು ಆಗ್ತಿದ್ದಾವೆ. ನೀವೇನ್ ಮಾಡ್ತೀರಾ, ಗಂಡು ಓರಿಗಳ ಸಾಕಕ್ಕಾಗಲ್ಲ ಅಂತ ಎಲ್ಲ ಮಾರ್ಕತ್ತಿದ್ರಿ, ಆಗ ಏನು ಇದಾಗ್ತದೆ, ಅನುಕೂಲ ಆಗ್ತಿಲ್ಲ ನಿಮ್ಗೆ. ಈಗ ಆಲ್ಮೋಸ್ಟ್ ಈಗ ಹೆಣ್ಗರುಗಳನ್ನೇ ಹಾಕೋದ್ರಿಂದ ನಿಮ್ಗೆ ಏನಾಗುತ್ತೆ, ಒಂದು ಹಸುನೋ 2 ಹಸುನೋ ಸಾಕೊಂಡ್ರೆ ಅದರಲ್ಲೇ ಒಂದು 4-5 ವರ್ಷ ಹಂಗೆ ಇಟ್ಕೊಂಡಾಗ ನೀವು ಒಂದು 5-6 ಹಸುಗಳು ಮಾಡ್ಕೋಬೇಕು. ಅದನ್ನ ಹೆಣ್ಗರುಗಳು ಇರ್ತವೆ, ಅವನೇ ಸಾಕಾಣಿಕೆ ಮಾಡ್ಕೊಂಡ್ರೆ ನಿಮ್ಮ ಮನೆಗಳಿಗೆ ಅವು ಅಡ್ಜಸ್ಟ್ ಆಗ್ತವೆ. ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ನಮ್ಮ ರೈತರುಗಳಿಗೊಂದು ಮನೆ ವ್ಯವಹಾರಗಳಿಗೆ ಇರ್ಬೋದು, ಮಕ್ಕಳು ವಿದ್ಯಾಭ್ಯಾಸಕ್ಕೆ ಇರ್ಬೋದು, ಈ ಥರ ಖರ್ಚುಗಳಿಗೆಲ್ಲ ನಿಮಗೆ ಹಾಲಿನ ದುಡ್ಡಲ್ಲಿ ನಿಮಗೊಂದು ಅನುಕೂಲ ಆಗ್ತದೆ. ಯಾಕೆಂದ್ರೆ ನೀವು ಒಂದು ಯಾವುದೋ ಒಂದು ಬೇಸಾಯ ಮಾಡೋದು, ಈಗ ನೋಡಿರ್ಬೋದು ಮಳೆ ಕೆಲವು ರಾಜ್ಯಗಳಲ್ಲಿ ಒಳ್ಳೆ ಸಿಕ್ಕಾಪಟ್ಟೆ ಮಳೆಯಾಗೆಲ್ಲ ಊರು ಕೊಚ್ಕೊಂಡು ಇರ್ತದೆ. ನಮ್ಮ ಭಾಗಗಳಲ್ಲಿ ಮಳೆ ಆಗ್ತಾ ಇದೆ ಸುಮಾರಾಗಿ, ಏಕೆಂದ್ರೆ ಯಾವ ಕೆರೆ ಕಟ್ಟೆ ತುಂಬಂಗಿಲ್ಲ. ಈಗೇನಾದ್ರೆ ಈಗ ಒಂದು 15 ಸಾವಿರ ಚೆನ್ನಾಗಿ ಬಿಸಿಬಿಟ್ರೆ ಎಲ್ಲ ಇರೋದೆಲ್ಲ ಹೊಡೆಯುತ್ತದೆ ಅಲ್ವಾ. ಯಾವ ಕೆರೆ ಕಟ್ಟೆ ತುಂಬ್ತಾ ಇಲ್ಲ. ಕೆರೆ ಕಟ್ಟೆ ತುಂಬಿ ಚೆನ್ನಾಗಿ ನಮಗೆ ನೀರಾವರಿ ಚೆನ್ನಾಗಿತ್ತು ರೈತರುಗಳಿಗೆ ಅಂತಂದ್ರೆ, ಈಗ ಯಾವುದೇ ಒಂದು ಉದಾಹರಣೆಗೆ ತರಕಾರಿಗಳು ಬೆಳಿತೀರಾ, ಇವತ್ತು ಇದ್ದು ರೇಟಲ್ಲಿ ಮುಂದೆ ನಾಳೆಗೆ ಇರ್ತಾ ಇರಲ್ಲ. ಮತ್ತೆ ರೇಷ್ಮೆ ಬೆಳಿತೀರಾ, ಅದಕ್ಕೂ ಕೂಡ ನಿಗದಿತ ರೇಟ್ ಇರಲ್ಲ ನಿಮಗೆ. ಯಾಕೆಂದ್ರೆ ಇವತ್ತು 700 ಚಿಲ್ಲರೆ ಇರ್ಬೋದು, ಇನ್ನೊಂದು ವಾರ ಎಲ್ಲ ಇದು ಮಾಡ್ಕೊಂಡ್ಬಂದ್ರೆ ಎಲ್ಲರೂ ರೇಷ್ಮೆನೆ ಬೆಳೆದ್ರೆ ಏನಾಗುತ್ತೆ 300 ರೂಪಾಯಿ ಆಗ್ಬೋದು. ಅದು ನಿಮ್ಗೆ ದಿನಕ್ಕೊಂದು ರೀತಿ ರೇಟ್ ದರ ಇರ್ತದೆ. ಈಗ ನಮ್ಮ ಹಾಲಿನ ದರ ಏನು ಅಂತ 6 ಇರಲ್ಲ ನಿಮಗೆ. ಒಂದು ಏನು ಇವತ್ತು 35 ರೂಪಾಯಿ ನಾವು ಕೊಡ್ತಾ ಇದೀವಿ ಅಂತ ನಿಮಗೆ 35 ರೂಪಾಯಿ ಕಾನ್ಸ್ಟೆಂಟ್ ಆಗಿರ್ತದೆ. ಏನಾದ್ರೂ ಹಾಲು ಜಾಸ್ತಿ ಆಗಿ ಆಗ ಹಿಂದೆಲ್ಲ ಕಡಿಮೆ ಮಾಡ್ತಿದ್ವಿ, ನಿಮ್ಗೆ ಗೊತ್ತಿರ್ಬೋದು. ಈಗ ಮಳೆಗಾಲ ಬಂತು ಅಂತಂದ್ರೆ ಈಗ ಮೇಗೆ ಸ್ಟಾರ್ಟ್ ಆಯ್ತಿತ್ತು ಮಳೆ, ಜೂನ್ ಜುಲೈನಲ್ಲಿ ಆಗಸ್ಟ್ ಈ ತಿಂಗಳುಗಳಲ್ಲಿ ನಮಗೆ ಯಥೇಚ್ಛವಾಗಿ ಹಾಲು ಬರ್ತಾ ಇತ್ತು. ಹಾಲು ಬಂದಾಗ ಏನಾಗ್ತಿತ್ತು, ನಾವು ಹಾಲನ್ನ ಮಾರಾಟ ಮಾಡೋಕ್ಕಾಗ್ತಿರ್ಲಿಲ್ಲ. ಆಗ 7 ಲಕ್ಷ 6 ಲಕ್ಷ ನಮಗೆ ಲೀಟರ್ ಹಾಲು ಸೇಲ್ ಆಗ್ತಿತ್ತು. ಬಾಕಿದೆಲ್ಲ ಪೌಡರ್ ರೂಪದಲ್ಲಿ ಮಾಡ್ಕೊಂಡು ನೀವು ಬರುವಂಥ ಹಾಲನ್ನ ನಾವು ಶೇಖರಣೆ ಮಾಡ್ಕೊಂಡು ಮಾರಾಟ ಆಗ್ತಿರ್ಲಿಲ್ಲ.
ಆಗ ಏನಾಗ್ತಿತ್ತು ರೈತರುಗಳಿಗೆ ಪೇಮೆಂಟ್ ಕೊಡೋಕೆ, ಯಾಕೆಂದ್ರೆ ನಾವು ಪೌಡರ್ ಮಾಡಿ ಇಟ್ಕೊಂಡಿದ್ದು ಸ್ಟಾಕ್ ಏನು ಅದೇನೋ ಎಲ್ಲೋ ಹೋಯ್ತಿರ್ಲಿಲ್ಲ. ಆದರೆ ದುಡ್ಡು ನಿಮ್ಮ ರೈತರುಗಳು ನಾವು ಕೊಡೋಕ್ಕಾಗ್ತಿಲ್ಲ. ಹಾಲು ಈಗ 14-15 ಲಕ್ಷ ಇರ್ತಿತ್ತಾವ ಮಳೆಗಾಲ ಬಂದಾಗ. 15 ಲಕ್ಷ ನಮ್ದು 8-10 ಲಕ್ಷದಲ್ಲಿ ಹಾಲು ಸೇಲ್ ಆಯ್ತಿತ್ತು. ಈಗ ಒಂದು 7-8 ಲಕ್ಷ ಹಾಲು ಮಾರಾಟ ಮಾಡಿದ್ರೆ ಒಂದು 2 ಲಕ್ಷದಲ್ಲಿ ಮೊಸರು ಮಜ್ಜಿಗೆಗೆ ಮಾಡ್ಕೊಂಡು ಮಾಡ್ತಿದ್ವಿ. ಫ್ರಾಡ್ಗಳು ಹಾಗೇನು ಅಂತ ಮಾಡೋಕ್ಕಾಗ್ತಾ ಇರಲಿಲ್ಲ ಆವಾಗ. ಅದರಿಂದ ಏನಾಗ್ತಿತ್ತು, ನಮ್ಮ ರೈತರುಗಳು ಲಾಸು 5 ಲಕ್ಷ ಲೀಟರ್ ಹಾಲನ್ನ ಪೌಡರ್ನೇ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ಮಾರಾಟ ಮಾಡ್ಕೊಂಡು ನಿಮ್ಗೆ ಕೊಡ್ಬೇಕು ಅಂತ ಮಾಡ್ತಿದ್ವಿ. ಈಗ ನಮ್ಮಲ್ಲಿ ಏನಂದ್ರೆ ನೀವೆಲ್ಲ ನೋಡಿರ್ಬೋದು, ಮೆಗಾ ಡೈರಿ ಶಿವನಹಳ್ಳಿಯಲ್ಲಿ ಮಾಡಿದ್ವಿ. ಎಲ್ಲರೂ ಹೋಗಿದ್ದೀರಾ? ಯಾರು ಕರ್ಕೊಂಡೋಗಿದ್ದೀರಾ ನಮ್ಮ ಅಧ್ಯಕ್ಷ? ನಾನು ಹೇಳ್ತೀನಿ ಯಾವ್ದಾದ್ರು ಒಂದು ಡೇಟಲ್ಲಿ ನಾನು ಹೇಳ್ತೀನಿ ಕೇಳಿ. ಇದು ನಮ್ಮ ಏಷ್ಯಾ ಖಂಡಕ್ಕೆ ನಂಬರ್ 1 ಡೈರಿ. ಯಾಕಂದ್ರೆ ನೀವು ನಮ್ಮ ತಾಲೂಕಲ್ಲಿ ಇದ್ದು ನೀವು ಯಾರು ಹೋಗ್ಲಿಲ್ಲ ಅಂದ್ರೆ ನನಗೆ ಇದಾಯ್ತದಪ್ಪ. ಬೇರೆ ಈಗ ನೆಲಮಂಗಲದವರು ಒಳ್ಳೆ ಉಪಯೋಗ ಮಾಡ್ಕೊತಾ ಇದಾರೆ. ಅದು ಬಂದು ಪ್ರತಿ ದಿನನೂ ಒಂದೆಲ್ಲ ಒಂದು ತಾಲೂಕಲ್ಲಿ ಬರ್ತಾ ಇದ್ದಾರೆ. ಸ್ಕೂಲ್ ಮಕ್ಕಳು ಬರ್ತಾ ಇದ್ದಾರೆ. ನಿಮ್ಗೆಲ್ಲ ಫ್ರೀ ಆಗಿರ್ತದೆ. ಒಂದು ದಿನ ಹೋಗಿ ಅಲ್ಲಿ ನಾವು ಏನು ನಂದಿನಿ ಪ್ರಾಡಕ್ಟ್ಗಳೆಲ್ಲ ಮಾಡ್ತೀವಿ. ತುಪ್ಪ ಇರ್ಬೋದು, ಬೆಣ್ಣೆ ಇರ್ಬೋದು, ಈ ಥರ ಪ್ರಾಡಕ್ಟ್ಗಳೆಲ್ಲ ಮಾಡ್ತಾ ಇದ್ದೀವಿ. ಅಲ್ಲಿ ಪೌಡರ್ಗಳೆಲ್ಲ ಮಾಡ್ತಾ ಇದ್ದಾರೆ. ನಿಮ್ಗೆ ಅಲ್ಲೆಲ್ಲ ಒಳಗಡೆಗೆಲ್ಲ ತೋರಿಸಿ ನಿಮ್ಗೆ ಏನೇನು ಮಾಹಿತಿಗಳೆಲ್ಲ ಕೊಡ್ತಾರೆ. ನೀವು ಅಧ್ಯಕ್ಷ ಒಂದಿನ ಯಾವ್ದೋ ಒಂದು ಗಾಡಿ ಮಾಡಿ, ಯಾವ್ದೋ ಪ್ರಚಾರದಿಂದ ಇರ್ಬೇಕಲ್ಲ ನಮ್ಮ ಇದೆ, ಒಂದು ದಿವಸ ನೀವು ಒಂದು ಗಾಡಿ ಮಾಡಿ ನಿಮ್ಗೂ ಒಂದು ನಮ್ಮ ದುಡ್ಡು, ಯಾಕೆಂದ್ರೆ ನಿಮ್ಮ ದುಡ್ಡಿಂದ ಅದು ಮಾಡ್ಸಿರೋದು. ಯಾಕೆಂದ್ರೆ ನಮ್ಮ ದುಡ್ಡು ಬೇರೆ ದುಡ್ಡೇನಲ್ಲ ಅದು. ಈಗ ನಿಮ್ಮ ಏನು ಹಾಲು ತಗೋತೀವಿ ನಾವು, ಹಾಲನ್ನ ಅಲ್ಲಿ ಹಾಕಿ ನಾವು ಮಾರಾಟ ಮಾಡಿ ಹಾಲಿನ ಉತ್ಪನ್ನಗಳು ಮಾಡಿ ಮಾರಾಟ ಮಾಡಿ ಬಂದಿರೋ ಲಾಭದಲ್ಲಿ 550-600 ಕೋಟಿ 700 ಕೋಟಿಯಿಂದ ಅದು ಕಟ್ಟಿರೋಂಥದ್ದು. ಆಯ್ತಾ? ಅದನ್ನ ಹೋಗಿ ಒಂದು ನೋಡಿ ಈಗ ಯಾವ ರೀತಿ ಮಾಡಿದಂತ. ಮಧ್ಯೆಲ್ಲ ನಾವು ಹಿಂದೆ ಒಂದು 7-10 ವರ್ಷದಿಂದ ಹಾಲಿಗೆ ವಾರಕ್ಕೊಂದ್ಸಲ ರಜೆನೂ ಕೊಡ್ತಿದ್ವಿ. ಹಾಲು ತಗೋತಾ ಇರಲಿಲ್ಲ, ಜ್ಞಾಪ ಐತಾನೆ ಆಗ. ಹಾಗೆಲ್ಲ ಕೆಲವರು ಬೈಕೊಳ್ಳೋರು, ನಮ್ಮ ಹಾಲು ವಾರಕ್ಕೊಂದ್ಸಲ ಎಲ್ಲಿ ತಗೊಂಡು ಮಾಡ್ಬೇಕು ಏನು ಅಂತ ಅಂದ್ಬಿಟ್ಟು ಹಾಲು ಜಾಸ್ತಿ ಆಗಿದ್ದಾರೆ. ಆಮೇಲೆ ರೇಟ್ ಮಾಡ್ತೀವಿ. ಈಗ ಆ ರೀತಿ ಯಾವುದೇ ಅಲ್ಲಿ ಈಗ ನಮಗೆ ಹಾಲು 17 ಲಕ್ಷ ಗೊತ್ತಾಯಿದೆ. ಈಗ ಬಂದ್ರು ನಮ್ಗೆ ಇನ್ನೂ ಬೇಕು. ಆಯ್ತಾ? ನಮ್ಗೆ ಇನ್ನೂ 25-30 ಲಕ್ಷದವರೆಗೂ ಬಂದ್ರು ಹಾಲು ಈಗ ನಾವು ಪ್ರಾಡಕ್ಟ್ಗಳು ಮಾಡ್ಕೊಳ್ಳೋದು ಮತ್ತೆ ಹಾಲಿನ ಉತ್ಪನ್ನಗಳನ್ನ ಎಲ್ಲ ಮಾಡಿ ಈಗ ನಾವು ಬೇರೆ ಕಡೆಗೆ ಮಾರಾಟ ಮಾಡೋದು ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಆಯ್ತಾ? ಈಗ ನಮ್ಮ ಡಿ.ಕೆ. ಸುರೇಶ್ ಅವರು ಅಧ್ಯಕ್ಷ ಆಗಿದ್ದ ನಮ್ಮ ಬೆಂಗಳೂರು, ಅವ್ರು ಇನ್ನೂ ಮಾರ್ಕೆಟಿಂಗ್ ಚೆನ್ನಾಗಿ ಮಾಡಿ ನಾವು ಬೇರೆ ವಿದೇಶಗಳಿಗೂ ನಾವು ರಫ್ತು ಮಾಡಿಸಿ ಇದು ಮಾಡ್ಕೊಡ್ತೀವಿ. ನಮಗೆ 40 ಲಕ್ಷ ಲೀಟರ್ ಬೇಕು ಅಂತ ಅವ್ರಿಗೆ. ಯಾಕೆಂದ್ರೆ ನಮ್ಗೆ ಹಾಲು 40 ಲಕ್ಷ ಲೀಟರ್ ಉತ್ಪಾದನೆ ಮಾಡಬೇಕು. ನಮ್ಮ ತಾಲೂಕಿಗೆ ಬರ್ತಾ ಇರೋದು 1,75,000 ಲೀಟರ್ ಹಾಲಿದೆ. ಅದನ್ನ ನನಗೆ ಹೇಳಿದ್ದಾರೆ 4 ಲಕ್ಷ ಮಾಡ್ಬೇಕು ನಮ್ಮ ತಾಲೂಕಲ್ಲಿ ಅಂತ. ಏನ್ ಮಾಡೋದು ಆಗೋದಿಲ್ಲ, ಸ್ವಲ್ಪ ಕಷ್ಟ ಇದೆ ಅಂದ್ರೆ ಅದಕ್ಕೆ ನಾನು ಹಸುಗಳು ಕೊಡಿಸ್ತೀನಿ, ಪರ್ಸೆಂಟೇಜ್ ಕಡಿಮೆ 3% ನಾನು ಹೇಳಿ ಮಾತಾಡಿ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಹೇಳಿ ಅದೇ. ಆಮೇಲೆ ಹೇಳಿದ್ಮೇಲೆ ನಾನು ಅಷ್ಟು 4 ಲಕ್ಷ ಇದು ಮಾಡೋಕೆ ಕಷ್ಟ ಇದೆ, ಒಂದು 3 ಲಕ್ಷ ಲಾಸ್ಟ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದು, ನಾನು ಮಾತು ಕೊಟ್ಟಿದ್ದೀನಿ ಅವ್ರಿಗೆ. ಅದರಿಂದ ಅವ್ರು ಏನು ಮಾಡಿದ್ರು, PDCC ಬ್ಯಾಂಕ್ ಹತ್ರ ಮಾತಾಡಿದ್ದಾರೆ, ಮ್ಯಾನೇಜರ್ ಹತ್ರ ವಿಜಯ್ ದೇವ್ ಅವರು ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ. ಗೊತ್ತಲ್ಲ ನಿಮಗೆಲ್ಲ. ಅವ್ರ ಹತ್ರ ಮಾತಾಡಿ ಈಗ ಲೋನ್ ಕೊಡ್ಸೋದಕ್ಕೆ 3% ನಿಮಗೆ ಏನು ಅಂತಂದರೆ 25 ಪೈಸೆ ಬೀಳುತ್ತೆ ತಿಂಗಳಿಗೆ. ತಿಂಗಳಿಗೆ 3% ಯಾರು ಕೊಡೋದಿಲ್ಲ. ಎಲ್ಲ 10-15-13% ಇರ್ತದೆ. ಬೇರೆ ಕಡೆ ನೀವು ನ್ಯಾಷನಲೈಸ್ಡ್ ಬ್ಯಾಂಕ್ ಬಂದರೆ ನಿಮ್ಗೆ ಒಂದು ಹಸುಗೆ 40,000-50,000 ರೂಪಾಯಿ ಕೊಡ್ತಾರೆ ಒಂದು ಹಸುಗೆ. ಆಯ್ತಾ? ಇಲ್ಲಿ ಅವ್ರು ಹೇಳಿ ಬಂದು 60,000 ಇತ್ತು, 90,000 ಕೊಡೋದಕ್ಕೆ ಇದು ಮಾಡಿಸಿದ್ದಾರೆ ಒಂದು ಹಸುಗೆ. 2 ಹಸು ತಗೋಬೇಕು, 2 ಹಸು ಕೊಡ್ತಾರೆ. 1,80,000 ರೂಪಾಯಿ ದುಡ್ಡು ಕೊಡ್ತಾರೆ ಬರ್ತದೆ ನಿಮಗೆ. ನಿಮ್ಗೆ ಯಾರು ಹಸು ಸಾಕಾಣಿಕೆ ಮಾಡ್ತೀವಿ ಅಂತ ಹೊಸ್ದಾಗಿರೋರು ಇರ್ಬೋದು, ಈಗ ಮೊದಲೇ ಆಲ್ರೆಡಿ ನೀವು ಹೊಸ ಕಟ್ಕೊಂಡಿರೋರು, ನೀವು ಯಾರು ಇದ್ದರೆ ಆಸಕ್ತಿ ಇದ್ದು ಸಾಕ್ತೀವಿ ನಾವು ಇದು ಮಾಡ್ಕೊಡ್ತೀವಿ ಅಂತ ಇದ್ದರೆ ನಿಮ್ಮ ಅಧ್ಯಕ್ಷರಿಗೆ ನೀವು ನೇಮ್ ಕೊಡಿ. ಇವತ್ತು ಅಲ್ಲಿ ಫಂಕ್ಷನ್ ಇದೆ. ಇವಾಗ H13 ನಿಮ್ಮ ಸೋಮೇಲತ್ನಹಳ್ಳಿ ಮತ್ತೆ ಯಾವುದೋ ಇನ್ನೊಂದು ಯಾವುದೋ ಒಂದು ಊರು 3 ರೈತರುಗಳು ಸೆಲೆಕ್ಟ್ ಮಾಡೋರು ಆಲ್ರೆಡಿ. ಅವ್ರಿಗೆಲ್ಲ ಇವತ್ತು ಲೋನ್ ಹಂಚಿಕೆ ಇದೆ. ಗೊತ್ತಾಯ್ತಾ? ಇಲ್ಲ ಏನ್ ಮಾಡಿದ್ರ ಲೋನ್ ಬಗ್ಗೆ ಮಾತಾಡಿಲ್ಲ. ಅಲ್ಲ ಹೇಳ್ದು ಅಲ್ಲ, ಅವು ಆತರ ಪಟ್ಟು ಮಾಡೋದು. ನಮ್ಗೇನು ಏನಾಗಿದೆ ಪ್ರೆಷರ್ ಇನ್ನೂ ಗೊತ್ತಿಲ್ಲ ಅವ್ರಿಗೆ. ಅರ್ಧ ಬರ್ದಕ್ಕೆ ಅವ್ರು ಅರ್ಜೆಂಟ್ ಕೊಡ್ತೀವಿ ಅಂದ್ಬಿಟ್ಟು ಹೋಗಿ ಇದು ಮಾಡ್ತಾ ಇದ್ದಾರೆ. ಅಲ್ಲಿ ಏನ್ ಪ್ರೆಷರ್ ಇರೋದು, ಹಸುಗಳನ್ನ ನೀವು ಹೊರ ರಾಜ್ಯದಿಂದ ತರಬೇಕು. ಯಾಕೆಂದ್ರೆ ನೀವು ನಮ್ಮ ಬೆಂಗಳೂರು ಹಾಲು ವ್ಯಾಪಾರ ಬರ್ತದೆ. ರಾಮನಗರ ಇರ್ಬೋದು, ಚನ್ನಪಟ್ಟಣ, ಮಾಗಡಿನ ಇದೆಲ್ಲ ಇಲ್ಲೇ ತಂದ್ರೆ ನೀವೇನಾಗುತ್ತೆ, ನೀವು ಉದಾಹರಣೆಗೆ ಚನ್ನಪಟ್ಟಣದ ಹಸು ತಂದ್ರೆ ಅಲ್ಲಿ ಹಾಲು ಕಡಿಮೆ ಇರ್ತದೆ, ನಮ್ಮಲ್ಲಿ ಜಾಸ್ತಿ ಇರ್ತದೆ. ನಮ್ಮಿಂದ ಅವ್ರು ತಗೊಂಡು ಹೋದ್ರೆ ನಮ್ಮಲ್ಲಿ ಕಡಿಮೆ ಇತ್ತು, ಅವ್ರು ಜಾಸ್ತಿ ಇರ್ತದೆ. ಆ ಉದ್ದೇಶಕ್ಕೆ ನಮ್ಮ ಅಧ್ಯಕ್ಷರು ಹೇಳಿದ್ರೆ ಹೊರ ರಾಜ್ಯಗಳಿಂದ ತರಬೇಕು ಅಂತ. ಹೊರ ರಾಜ್ಯಗಳು ಅಂದ್ರೆ ತಮಿಳುನಾಡು, ಆಂಧ್ರ, ಬೇರೆ ಕಡೆಯಿಂದ ನಾವು ಅದು ಆಗಲ್ಲ ಅಂತ ಹೇಳಿದೀವಿ. ಅವ್ರು ಅಲ್ಲಿ ಹೇಳೋದನ್ನ ಬೇಡ, ನಾವು ಹೊರಗೆ ಅಷ್ಟು ದೂರ ಹೋಗೋದಕ್ಕಾಗಲ್ಲ ರೈತರಿಗೆ. ನೀವು ಅಕ್ಕಪಕ್ಕ ಜಿಲ್ಲೆಗಳು, ಮಂಡ್ಯ ಇರ್ಬೋದು, ಮೈಸೂರು, ಹಾಸನ, ಈ ಥರ ಕೋಲಾರ, ತುಮಕೂರು, ಹೀಗೆ ಹೊರ ಜಿಲ್ಲೆಗಳಿಂದ ನೀವು ಹಸುಗಳನ್ನ ತಗೊಬಂದ್ರೆ ರೈತರುಗಳಿಗೆ ಇಲ್ಲಿ ಮೀಟಿಂಗ್ ಮಾಡ್ತಾರೆ, ಏನೇನು ಪ್ರಶ್ನೆ ಅಂತೆಲ್ಲ ಹೇಳ್ತಾರೆ. ಆಗ ನೀವೇನಾಯ್ತದೆ, ಸೆಲೆಕ್ಟ್ ಆದವರು
ನೀವು ಹೊಸ್ಕೊಳ್ಳ ನೀವು ಅಲ್ಲಿ ತಗೊಂಡ್ರೆ ನಿಮ್ಗೆ ಚೆಕ್ ನಿಮ್ ಕಡೆ ಕೊಡಲ್ಲ. ಯಾವ್ದು ಹೇಳಿ, ಅದು 90,000 ರೂಪಾಯಿಂದ ಚೆಕ್ ನಿಮ್ಗೆ ಕೊಡೋದಿಲ್ಲ. ಆ ಚೆಕ್ನ ಅಲ್ಲಿ ಯಾರು ಪಾರ್ಟಿ ಹೊಸ ಮಾರಿರ್ತಾರಲ್ವಾ, ಹೊಸ ಮಾರಿರ್ತಕ್ಕಂಥ ಆ ರೈತರುಗಳು ಕೊಡ್ತಾರೆ. ಅದಕ್ಕೊಂದು ಫಾರಮ್ಗಳೆಲ್ಲ ಬರ್ತವೆ. ಈಗ ಅವರು ಸೈನ್ ಮಾಡ್ಕೊಡ್ಬೇಕು ಒಂದು ಫಾರಮ್ಗೆ, ಹಣ ಸಂದಾಯ ರಸೀದಿ ಅಂತ ಇರ್ತದೆ. ಅದಕ್ಕೆ ನಾವು ಇಂಥವ್ರಿಗೆ ಹಸು ಮಾರಿದ್ದೀವಿ ಅಂತ ಅವ್ರು ಕೊಡ್ತಾರೆ, ಬಂದ್ಬಿಟ್ಟು ಸೈನ್ ಮಾಡ್ಕೊಡ್ತಾರೆ. ಮತ್ತೆ ಅದಾದ್ಮೇಲೆ ನಿಮ್ಮ ಕಾರ್ಯದರ್ಶಿ, ನಿಮ್ಮ ಅಧ್ಯಕ್ಷರು ಇಲ್ಲೇನು ಮಾಡ್ತಾರೆ, ಇವ್ರಿಗೊಂದು ಫಾರಂ ಕೊಟ್ಟಿರ್ತೀವಿ. ಇವರು ಇಂಥ ಜಿಲ್ಲೆಯಿಂದ ತಗೊಂಬಂದವ್ರು, ಇಂಥ ಜಿಲ್ಲೆ ಇಂಥ ಗ್ರಾಮದಿಂದ ಹಸುನ ತಗೊಂಬಂದವ್ರು ಅಂದ್ಬಿಟ್ಟು ಇದಾಯ್ತದೆ. ಅದು ತಗೊಂಬಂದಾಗ ನೀವು ಇನ್ನೇನು ಹಾಲಾಗ್ತೀರ, ಸಂಘಕ್ಕೆ ಹಾಲಾಕ್ಬೇಕು ತಂದು ಅದು ಮೊದಲನೇ ಹಸುನ ಫಸ್ಟ್ ಇವತ್ತು ಕೊಟ್ಟರೆ ಇನ್ನೊಂದು 90,000 ರೂಪಾಯಿ ನಿಮಗೆ 6 ತಿಂಗಳಾದ್ಮೇಲೆ ಕೊಡ್ತಾರೆ. ಈಗ ಮತ್ತೆ ಒಂದೇ ಸರಿ ಕೊಡೋದ 2 ಹಸುಗಳಿಗೆ ಇವತ್ತು 90,000 ಕೊಟ್ಟರೆ ಇನ್ನು 6 ತಿಂಗಳಾದ್ಮೇಲೆ ಇನ್ನೊಂದು 90,000 ಕೊಡ್ತಾರೆ. 4 ಹಸು ತರಬೇಕು. ಇದಕ್ಕೆ ವರ್ಷಕ್ಕೆ 3%. ಮತ್ತೆ ಅದ್ರ ಜೊತೆಗೆ ನಿಮ್ದು ಏನು ಅಂತಂದ್ರೆ ಹಾಲಿನ ಬಿಲ್ಲಲ್ಲಿ 4,000 ರೂಪಾಯಿ ಕಟ್ ಮಾಡ್ತಾರೆ. ಯಾಕಂದ್ರೆ ತಿಂಗಳಿಗೆ 4,000 ರೂಪಾಯಿ ಇದು ಮಾಡೋದು ಬಿಡಿಸಿ ಬ್ಯಾಂಕ್ ಇದ್ದರೆ ನೀವು ಬ್ಯಾಂಕಿನಲ್ಲೇ ಕಟ್ ಮಾಡ್ಕೊತಾರೆ. ಅದಾಯ್ತಾ? ಆಮೇಲೆ ಅದಕ್ಕೆ ಶೂರಿಟಿ ಕೊಡ್ಬೇಕು. ಸುಮ್ಮನೆ ಸಾಲ ಕೊಡೋದಿಲ್ಲ. ಈಗ ಆಮೇಲೆ ಜೊತೆಗೆ ಸಂಘನೂ ಕೊಡೋದಿಲ್ಲ ಸಾಲನ, ಶೂರಿಟಿನ. ನೀವು ಯಜಮಾನ ಏನಂದ್ರೆ ನೀವು ಕಸಬೇಕು ಅಂತಂದ್ರೆ ನಿಮ್ದು ಜಮೀನು ಪಾಣಿ ಏನಾದ್ರು ಇರ್ತದಲ್ವಾ, ಒಂದು 4 ಗುಂಟೆನೋ 5 ಗುಂಟೆನೋ 10 ಗುಂಟೆ ನಿಮ್ಮ ಜಮೀನು ಏನು ಪಾಣಿ ಇರುತ್ತೆ ಆ ಪಾಣಿ ಕೊಡೋದು ಯಾರಿಗೆ, ಆ ಬ್ಯಾಂಕ್ನವ್ರಿಗೆ. ಆ ಪಾಣಿ ಕೊಟ್ಟರೆ ನಿಮ್ಗೆ ಏನಾಗ್ತದೆ, ನಿಮಗೆ ಆಮೇಲೆ ಅದು ಆಧಾರ್ ಕಾರ್ಡು, ನಿಮ್ದು ಬ್ಯಾಂಕ್ ಪಾಸ್ಬುಕ್ ಅವೆಲ್ಲ ಕೊಡಬೇಕಾಗ್ತದೆ. ರೆಕಾರ್ಡ್ಸ್ ಹೇಳ್ತಾರೆ ಅವರು. ಅಂತೆಲ್ಲ ನೀವು ಕೊಟ್ಟಿದ್ದೇ ಆದರೆ ನಿಮಗೆ ಅವರು ಸಾಲ ಕೊಡ್ತಾರೆ. ಆಗ ಸೆಕ್ರೆಟರಿಗಿನ ಕೇಳ್ತಾರೆ, ನೀವು ಇಂಥವ್ರ ನಮಗೆ ಹಾಲು ದುಡ್ಡು ಈಗ ಯಾವ